ಈ ಜೀವ ನಿನಗಾಗಿ ಮುಂದುವರಿದ ಭಾಗ 76. ಅರ್ಚಕರು ಕೊಟ್ಟ ಹೂ ತಗೊಂಡು ಅರ್ಜುನ್ ಹಿಂದೆ ಬಂದಾಗ ಸನ್ನಿಯ ಕೈತಾಗಿ ಅವನ ಕೈಯಲ್ಲಿದ್ದ ಹೂ ಇನ್ನೇನು ಬೀಳಬೇಕು. ಇದನ್ನು ನೋಡಿದ ಆದ್ಯ ಅದನ್ನು ಹಿಡಿಯಲು ಮುಂದಾದಳು. ಆದರೆ ಅವಳಿಗಿಂತ ಮೊದಲು ಬೃಂದ ಆ ಹೂವನ್ನು ಹಿಡಿದು ಅವಳ ಜಡೆಗೆ ಮುಡಿದುಕೊಂಡಳು. ಇದನ್ನು ನೋಡಿದ ಆದ್ಯಳ ಮುಖ ಚಿಕ್ಕದಾಯಿತು. ಅವಳ ಕಣ್ಣಲ್ಲಿ ಇನ್ನೇನು ಕಣ್ಣೀರು ಬರಬೇಕು. ಆಗ ಅರ್ಜುನ್ ಅವಳನ್ನು ಗಮನಿಸಿದನು. ಅರ್ಜುನನ್ನು ನೋಡಿದ ಅವಳು ಕಣ್ಣೀರನ್ನು ಮರೆಮಾಚಿ ಹಿಂದೆ ಸರಿದಳು. ಹಿಂದೆ ಬಂದವಳು ಒಂದು ಕಡೆ ಕೂತು ಕಣ್ಣಲ್ಲಿ ಜಾರುತ್ತಿದ್ದ ಕಣ್ಣೀರನ್ನು ಒರೆಸತೊಡಗಿದಳು. ಅವನ ಕೈಯಲ್ಲಿದ್ದ ಹೂವನ್ನು ಅವಳು ಮುಡಿದುಕೊಂಡ್ರೆ ನನಗೆ ಯಾಕೆ ಹೋಗ್ತಾ ಇದೆ? ಅವನನ್ನು ಬೇರೆಯವ್ರ ಜೊತೆ ನೋಡಿದ್ರೆ ನನಗೆ ಯಾಕೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ? ಕೆಳಗೆ ಬೀಳ್ತಾ ಇದ್ದ ಹೂವನ್ನು ಅವಳು ಹಿಡಿದು ನಂತರ ಅವ್ನು ಕೊಡ್ಬೇಕಿತ್ತು ತಾನೆ. ಅವನಿಗೆ ಹೇಳಿದೇನೆ ಅವಳು ಯಾಕೆ ಆ ಹೂವನ್ನು ಮುಡಿದುಕೊಂಡ್ಳು? ಅವಳು ಅಷ್ಟು ಗೊತ್ತಾಗಲ್ವಾ ಆ ಹೂವನ್ನು ಅವನಿಗೆ ಕೊಡಬೇಕು ಅಂತ ಅಂದುಕೊಳ್ಳುತ್ತಾ ಮತ್ತೆ ಮತ್ತೆ ಕಣ್ಣೀರನ್ನು ಒರೆಸತೊಡಗಿದಳು. ಇತ್ತ ಅರ್ಜುನನ ಜೊತೆಗಿದ್ದ ಬೃಂದ, ಥ್ಯಾಂಕ್ ಯು ಈ ಹೂ ಕೊಟ್ಟಿದ್ದಕ್ಕೆ. ಹೂ ಕೊಟ್ಟಿರೋದಲ್ಲ, ಬೀಳೋ ಹೂವನ್ನು ನೀವು ಹಿಡಿದು ಅದನ್ನು ಮುಡಿದಿರೋದು. ಒಂದ್ ಲೆಕ್ಕದಲ್ಲಿ ಎರಡು ಒಂದೇ ಅಲ್ವಾ? ಈ ಹೂ ಕೆಳಗೆ ಬೀಳದಿದ್ದಿದ್ರೆ ಈ ಹೂವನ್ನು ನೀವೇ ನನಗೆ ಕೊಡ್ತಿದ್ರಿ ಅನ್ಸುತ್ತೆ. ಇವಳೊಬ್ಳು ಏನೇನು ಮಾತಾಡ್ತಾಳೆ, ಇವಳಿಂದ ಅದೇಳಿಗೆ ಬೇಜಾರಾಯ್ತು. ಎಲ್ಲಿ ಹೋದ್ಲಿ ಇವಳು ಅಂತ ಮನಸ್ಸಿನಲ್ಲಿ ಅಂದುಕೊಂಡವನು ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ಆತ್ಯಳನ್ನು ಹುಡುಕತೊಡಗಿದನು. ಸ್ವಲ್ಪ ದೂರದಲ್ಲಿ ಆತ್ಯಳನ್ನು ನೋಡಿದವನು ಅರ್ಚಕರಿಂದ ಇನ್ನೊಂದು ಸ್ವಲ್ಪ ಮಲ್ಲಿಗೆ ಹೂವನ್ನು ತೆಗೆದುಕೊಂಡು ಆತ್ಯಳ ಹತ್ತಿರ ಹೋದನು. ಅರ್ಜುನ್ ಕಾಣದಾದಾಗ ಬೃಂದ ಕಳವಳಗೊಂಡು, ಎಲ್ಲಿ ಹೋದ ಇವನು? ಇವನ ಜೊತೆ ಸ್ವಲ್ಪ ಮಾತಾಡೋಣ ಅಂದ್ರೆ ಮಾಯ ಆಗ್ಬಿಡ್ತಾನೆ. ಅದೇನೋ ಗೊತ್ತಿಲ್ಲ, ಇವನ ಜೊತೆ ಮಾತಾಡ್ಬೇಕಂತ ಅನ್ಸುತ್ತೆ, ಆದ್ರೆ ಇವನ್ ಕೈಗೇನೆ ಸಿಗಲ್ಲ ಅಂತಾನೆ ಅಂತ ಅಂದುಕೊಳ್ಳುತ್ತಾ ಜಡೆಗೆ ಮುಡಿದಿದ್ದ ಹೂವನ್ನು ತೆಗೆದು ಅದನ್ನು ಮೂಗಿನ ಹತ್ತಿರ ತಂದು ಮೂಸಿ ನೋಡಿ, ಈ ಮಲ್ಲಿಗೆ ಹೂ ಎಷ್ಟು ಚೆನ್ನಾಗಿದೆ, ಸೇಮ್ ಟು ಸೇಮ್ ಅರ್ಜುನ್ ಥರನೇ ಇದೆ. ಇದರ ಘಮ ಕೂಡ ತುಂಬಾನೇ ಚೆನ್ನಾಗಿದೆ. ಒಳ್ಳೆದಾವತ್ತು ಈ ಹೂ ನನಗೆ ಸಿಕ್ಕಿದ್ದು. ಹೂವು ಅಂದರೆ ನನಗೆ ತುಂಬ ಇಷ್ಟ, ಅದಕ್ಕೋಸ್ಕರ ಆ ದೇವ್ರು ನನಗೇನು ಕೊಟ್ಟ ಅನ್ಸುತ್ತೆ ಅಂತ ಅಂದುಕೊಳ್ಳುತ್ತಾ ಮತ್ತೆ ಹೂವನ್ನು ಮುಡಿದುಕೊಂಡಳು. ಇತ್ತ ಅರ್ಚಕರು ಕೊಟ್ಟ ಮಲ್ಲಿಗೆ ಹೂವನ್ನು ತೆಗೆದುಕೊಂಡು ಆತ್ಯಳ ಹತ್ತಿರ ಬಂದ ಅರ್ಜುನ್, ಒಬ್ಳು ಇಲ್ಲೇನು ಮಾಡ್ತಾ ಇದೆಯಾ? ಅಲ್ಲಿ ನಿನಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ. ನನಗೆ ಒಬ್ಳೆ ಕೂರಕ್ಕೆ ಕೂಡ ಫ್ರೀಡಮ್ ಇಲ್ವಾ? ಕೂರು, ಯಾರು ಬೇಡ ಅನ್ನಲ್ಲ. ಈ ಜಾಗ ನಿನ್ಗೆ ಹೊಸತು. ನಮ್ಮನೇಲಿ ಬಿಟ್ಟು ಒಬ್ಳೆ ಇರಕ್ಕೆ ಹೋಗ್ಬೇಡ. ಏನಾದರೂ ತೊಂದರೆ ಆದ್ರೆ ಕಷ್ಟ. ನನಗೆ ತೊಂದರೆ ಆದರೆ ನಿನಗೇನು? ನಿನಗೆ ದುಡ್ಡಿನ ಮೇಲೆ ವ್ಯಾಮೋಹ ಜಾಸ್ತಿ ಅಲ್ವಾ? ನೀನು ಹೋಗಿ ಅದರ ಬಗ್ಗೆ ಯೋಚನೆ ಮಾಡು, ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಹೌದು, ನನಗೆ ದುಡ್ಡಿನ ಮೇಲೇ ವ್ಯಾಮೋಹ ಜಾಸ್ತಿ. ಏನಿವಾಗ? ಇದು ದೇವಸ್ಥಾನ, ಇಲ್ಲೆಲ್ಲ ಸೀನ್ ಕ್ರಿಯೇಟ್ ಮಾಡೋಕ್ಕೆ ಹೋಗ್ಬೇಡ, ನಡೆಯುವಾಗ ಅಂತ ಹೇಳಿದಾಗ ಅವಳು ಕೋಪದಿಂದ ಎದ್ದು ನಿಂತಳು. ಆಗ ಅವನು ಅವನ ಕೈಯಲ್ಲಿದ್ದ ಮಲ್ಲಿಗೆ ಹೂವನ್ನು ಅವಳ ಕೈಗೆ ನೀಡಿ ತಗೋ ಇದನ್ನು ಅಂತ ಹೇಳಿದನು. ಆಗ ಅವಳು ಕೋಪದಿಂದ, ಬೇಡ, ನನಗೆ ಬೇಡ ಅಂದರೆ ಇಲ್ಲೇ ಬಿಸಾಕ್ಬಿಡು ಅಂತ ಹೇಳಿ ಮುಂದೆ ಸಾಗಿದನು. ಅವಳು ಕೂಡ ಮಲ್ಲಿಗೆ ಹಿಡಿದು ಅವನ ಹಿಂದೆ ಸಾಗಿದಳು. ಎಲ್ಲರೂ ಒಟ್ಟಾಗಿ ದೇವಸ್ಥಾನದಿಂದ ಹೊರ ಬಂದರು. ಸೀರಿಯಸ್ ಆಗಿರುವ ಅಗಸ್ತ್ಯನನ್ನು ನೋಡಿದ ಬೃಂದ, ಇವನು ಯಾಕೆ ಯಾವಾಗಲೂ ಸೀರಿಯಸ್ ಆಗಿರ್ತಾನೆ? ಇವನು ಈ ಥರ ಇದ್ರೆ ನಾನು ಇವನನ್ನು ಹೇಗೆ ಇಷ್ಟಪಡಲಿ? ಇವನು ಸ್ವಲ್ಪ ಅರ್ಜುನನ್ನು ನೋಡಿ ಕಲ್ತ್ಕೋಬೇಕು. ಅರ್ಜುನ್ ಯಾವಾಗಲೂ ಎಷ್ಟು ಲವಲವಿಕೆಯಿಂದ ಇರ್ತಾನೆ. ಇವನು ಅವನ ಥರ ಇರೋಕ್ಕೆ ಏನು ಕಷ್ಟ? ಇವನ ಜೊತೆ ಮಾತಾಡ್ಬೇಕಂತ ಪ್ರಯತ್ನ ಮಾಡಿದಾಗಲೆಲ್ಲ ಸಿಡುಕು ಮುಖ ಮಾಡ್ಕೊಂಡು ಹೋಗ್ತಾನೆ. ಹೇಗೆ ಇವನನ್ನು ಇಂಪ್ರೆಸ್ ಮಾಡ್ಬೇಕಂತಲೇ ಗೊತ್ತಾಗ್ತಲ್ಲ. ನೋಡೋಣ, ಪ್ರಯತ್ನ ಮಾಡೋಣ. ಮುಂದೊಂದು ದಿನ ಇವನ ಮನಸ್ಸನ್ನು ಗೆದ್ದೇ ಗೆಲ್ತೀನಿ. ಅಲ್ಲಿ ತನಕ ಈ ಹ್ಯಾಂಡ್ಸಮ್ ಹೇರೋ ಜೊತೆ ಮಾತಾಡೋಣ ಅಂತ ಅಂದುಕೊಳ್ಳುತ್ತಾ ಮತ್ತೆ ಅರ್ಜುನನ ಹತ್ತಿರ ಬಂದಳು. ಹಾಯ್ ಅರ್ಜುನ್, ನಾನು ನಿಮ್ಮ ಜೊತೆ ಬರ್ಬೋದಲ್ವಾ? ಹಾಂ ಬನ್ನಿ, ಅದಕ್ಕೇನಂತೆ. ರೋಡೇನು ನಂದಲ್ಲ ಅಲ್ವಾ? ಇಲ್ಲಿ ಎಲ್ಲರೂ ಎಲ್ಲಿ ಬೇಕಾದ್ರೂ ಬರ್ಬೋದು. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ನನಗೆ ಈ ಥರ ಚೆನ್ನಾಗಿ ಮಾತಾಡೋರಂದ್ರೆ ತುಂಬ ಇಷ್ಟ. ಆದ್ಯ ಹೇಳ್ತಾ ಇದ್ಲು ನೀವೆಲ್ಲರೂ ಒಂದೇ ಕಂಪ್ನಿಯಲ್ಲಿ ಜಾಬ್ಗೆ ಜಾಯ್ನ್ ಆಗಿದ್ದೀರಂತ. ಯಾವ ಕಂಪ್ನಿ ಜಾಯ್ನ್ ಆಗಿರೋದು ನೀವು? ಕಂಪ್ನಿ ಹೆಸರು ಮರ್ತುಬಿಟ್ಟೆ, ನನಗೆ ಸ್ವಲ್ಪ ಮರೆಯು ಜಾಸ್ತಿ, ಹಾಗಾಗಿ ಕಂಪ್ನಿ ಹೆಸರು ನೆನಪಿಗೆ ಬರ್ತಾ ಇಲ್ಲ ಅಂತ ಸುಳ್ಳು ಹೇಳಿದನು. ಹೌದಾ, ಹೋಗ್ಲಿ ಬಿಡಿ, ನಾಳೆ ಕಂಪ್ನಿಗೆ ಜಾಯ್ನ್ ಆಗ್ತಿರಲ್ವಾ, ಆಗ ಕಂಪ್ನಿ ಹೆಸರು ನೋಡ್ಕೊಳ್ಳಿ. ನಿಮ್ಮ ನಂಬರ್ ನನಗೆ ಕೊಡ್ಬೋದಾ ಅಂತ ಅವಳು ಹೇಳಿದಾಗ ಅರ್ಜುನನಿಗೆ ಅವನ ನಂಬರ್ ಅವಳಿಗೆ ಕೊಡಲು ಇಷ್ಟವಿರಲಿಲ್ಲ. ಆಗ ಅವಳೇ ಮತ್ತೆ ಅವನ ನಂಬರ್ ಕೇಳಿದಳು.
ಅವನು ವಿಧಿ ಇಲ್ಲದೆ ಅವನ ನಂಬರ್ ಅವಳಿಗೆ ಕೊಟ್ಟನು. ಹಿಂದೆಯಿಂದ ಬರುತ್ತಿದ್ದ ಆಕೆ ಇವೆಲ್ಲವನ್ನು ಗಮನಿಸುತ್ತಿದ್ದಳು. ಇವಳು ಯಾಕೋ ಅತಿಯಾಗಿ ಆಡ್ತಾ ಇದ್ದಾಳೆ. ಇವತ್ತು ಸಿಕ್ಕಿ ಇವತ್ತೇ ಫೋನ್ ನಂಬರ್ ಕೇಳ್ತಾ ಇದ್ದಾಳೆ. ಇವನು ಕೂಡ ಇವಳ ಜೊತೆ ಕಿಸ್ಕೊಂಡು ಮಾತಾಡ್ತಾ ಇದ್ದಾನೆ. ಈ ಹುಡುಗರೇ ಇಷ್ಟು, ಹೆಣ್ಮಕ್ಳನ್ನು ನೋಡಿದ್ರೆ ಸಾಕು ಜೊಲ್ಲು ಸುರಿಸ್ತಾರೆ ಅಂತ ಅಂದುಕೊಂಡು ಕೋಪ ಮಾಡಿಕೊಳ್ಳತೊಡಗಿದಳು. ಅರ್ಜುನ್ ಜೊತೆ ಬೃಂದಾ ಸಲುಗೆಯಿಂದ ವರ್ತಿಸುವುದು ಅಗಸ್ತ್ಯನಿಗೆ ಕೂಡ ಇಷ್ಟವಾಗುತ್ತಿರಲಿಲ್ಲ. ಇವಳ ಜೊತೆ ಸೇರಬೇಡ ಅಂತ ಅರ್ಜುನ್ಗೆ ಸ್ವಲ್ಪ ಬುದ್ಧಿ ಹೇಳಬೇಕು. ನಮ್ಮ ವಿಷಯ ಪೂರ್ತಿಯಾಗಿ ಅರ್ಜುನ್ಗೆ ಮಾತ್ರ ಗೊತ್ತಿದೆ. ಇವಳು ಫ್ರೆಂಡ್ಶಿಪ್ ಮಾಡಿ ಇವಳ ಜೊತೆ ಬಾಯಿ ಬಿಟ್ಟರೆ ಕಷ್ಟ. ಬೀಚಿಗೆ ಹೋಗಿ ಆದ್ಮೇಲೆ ಅರ್ಜುನ್ಗೆ ತಿಳಿ ಹೇಳಬೇಕು ಅಂತ ಅಂದುಕೊಳ್ಳತೊಡಗಿದನು. ಎಲ್ಲರೂ ಬಸ್ ಹತ್ತಿ ಬೀಚಿಗೆ ಹೊರಟರು. ಬಸ್ ಅವರ ಪಿಜಿಯ ಸ್ಟಾಪ್ ಹತ್ತಿರ ಬಂದಾಗ ಎಲ್ಲರೂ ಬಸ್ಸಿನಿಂದ ಇಳಿದು ಪಿಜಿ ಹತ್ತಿರ ಹೋಗತೊಡಗಿದರು. ಆತೇಳ ಪಿಜಿ ಹತ್ತಿರ ಅವಳನ್ನು ಡ್ರಾಪ್ ಮಾಡಲು ಎಲ್ಲರೂ ಹೋದರು. ಪಿಜಿಯ ಸ್ವಲ್ಪ ದೂರದಲ್ಲಿ ನಿಂತು, ಬಾಯ್ ಕಣೆ, ಹುಷಾರು, ನಾಳೆ ಬೆಳಿಗ್ಗೆ ಆಫೀಸ್ ಜಾಯ್ನ್ ಆಗೋಕ್ಕಿದ್ದು ರೆಡಿಯಾಗಿರು. ಆಯ್ತು ಕಣು ಅಂತ ಹೇಳಿ ಅವಳು ಬೃಂದಾಳ ಜೊತೆ ಹೋಗಲು ಮುಂದಾದಳು. ಆಗ ಬೃಂದಾ ಅರ್ಜುನನಿಗೆ ಬಾಯಿ ಹೇಳಲು ಮುಂದೆ ಬಂದಳು. ಅಷ್ಟರಲ್ಲಿ ಅಲ್ಲೇ ಇದ್ದ ಕಲ್ಲು ಎಡವಿ ಅವಳು ಅರ್ಜುನನ ಮೇಲೆ ಬಿದ್ದಳು. ಅವಳು ಬೀಳದಂತೆ ಅವನು ಅವಳನ್ನು ಹಿಡಿದುಕೊಂಡನು. ಅವಳು ಅರ್ಜುನನ ತೀರ ಸಮೀಪದಲ್ಲಿದ್ದಳು. ಒಂದ್ಸಲ ಅವನನ್ನೇ ತದೇಕ ಚಿತ್ತವಾಗಿ ನೋಡಿದಳು. ಇದನ್ನು ನೋಡಿದ ಆದ್ಯ ಅವಳನ್ನು ಹಿಂದೆ ಇಳಿದುಕೊಂಡು, ನಿನ್ಗೆ ಏನೂ ಆಗಿಲ್ಲ ತಾನೆ? ಇವ್ರು ಹಿಡ್ಕೊಂಡ್ರಲ್ವಾ, ಹಾಗಾಗಿ ಏನೂ ಆಗಿಲ್ಲ. ಏನೂ ಆಗಿಲ್ಲ ಅಂದ್ರೆ ಬಾ ಹೋಗೋಣ ಅಂತ ಹೇಳಿ ಅವಳ ಕೈ ಹಿಡಿದು ಎಳೆದುಕೊಂಡು ಪಿಜಿಯ ಒಳಗೆ ಹೋದಳು. ಆದ್ಯಳ ಮುಖ ನೋಡಿದ ಅರ್ಜುನನು ಮನಸ್ಸಿನೊಳಗೆ ಮುಗುಳ್ನಕ್ಕನು. ಈ ಬೃಂದ ಬಂದಾಗಿನಿಂದ ಈ ಕುಳ್ಳಿಗೆ ಏನೇನೋ ಆಗ್ತಾ ಇದೆ. ಒಂಥರ ಚೆನ್ನಾಗಿದೆ. ನನ್ನ ಜೊತೆ ಮಾತಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಈ ಥರ ಇವಳನ್ನು ನೋಡೋಕ್ಕೆ ಚೆನ್ನಾಗಿರುತ್ತೆ. ಒಟ್ನಲ್ಲಿ ನನ್ನ ಕಣ್ಣೆದರು ಇರ್ತಾಳಲ್ವಾ, ನನಗೆ ಅಷ್ಟು ಸಾಕು ಅಂತ ಅಂದುಕೊಂಡು ಅವರುಗಳ ಜೊತೆ ಬೀಚಿಗೆ ಹೊರಟನು. ಇತ್ತ ಬೃಂದಾಳನ್ನು ಎಳೆದುಕೊಂಡು ಬೀಚಿ ಒಳಗೆ ಹೋಗುತ್ತಿದ್ದ ಆದ್ಯಾಳನ್ನು ನೋಡಿದ ಬೃಂದ, ಸ್ವಲ್ಪ ನಿಧಾನ ಆದ್ಯ, ಕೈ ನೋಯ್ತಾ ಇದೆ. ನನ್ನ ಹುಡುಗನಿಗೆ ಅಂಟಿಕೊಂಡಿರ್ತೀಯಲ್ವಾ, ನೋವಾಗ್ಬೇಕು ನಿನಗೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು, ಸಾರಿ, ಏನೋ ಯೋಚನೆಯಲ್ಲಿದ್ದೆ, ಗೊತ್ತಾಗಿಲ್ಲ. ನಿನ್ನ ಹೀರೋ ಯೋಚನೆಯಲ್ಲಿದೆಯಾ? ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ನಿನ್ನ ಹೀರೋ. ನನಗೇನಾದರೂ ಅವ್ನು ಸಿಕ್ಕಿದ್ರೆ ಅವನನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದೆ. ಏನೇ ಭಿನ್ನಾಭಿಪ್ರಾಯ ಇದ್ದರೂ ಮೊದಲು ಹೋಗಿ ಅದನ್ನು ಸರಿಪಡಿಸ್ಕೊ. ತುಂಬ ಒಳ್ಳೆಯವನವನು, ಅಂಥ ಒಳ್ಳೆ ಹುಡುಗನನ್ನು ಬಿಡಕ್ಕೆ ಹೋಗಬೇಡ ಅಂತ ಮಾತನಾಡಿಕೊಳ್ಳುತ್ತಾ ಇಬ್ಬರು ತಮ್ಮ ರೂಮ್ಗೆ ಹೋದರು. ಆದ್ಯ ತನ್ನ ಹ್ಯಾಂಡ್ ಬ್ಯಾಗಲ್ಲಿದ್ದ ಮಲ್ಲಿಗೆ ಹೂವನ್ನು ತೆಗೆದು ತನ್ನ ಬೆಡ್ ಮೇಲೆ ಇಟ್ಟಳು. ಇದನ್ನು ನೋಡಿದ ಬೃಂದ, ಮಲ್ಲಿಗೆ ಹೂವು, ಇದು ನನಗೆ ಬೇಕು ಅಂತ ಅಂದು ಅದನ್ನು ಎತ್ತಿಕೊಂಡಳು. ಆಗ ಆದ್ಯ ಮಲ್ಲಿಗೆ ಹೂವನ್ನು ಅವಳಿಂದ ಕಸಿದುಕೊಂಡು, ಇದು ನಂದು, ನಾನು ಯಾರಿಗೂ ಕೊಡಲ್ಲ. ಪ್ಲೀಸ್ ಆದ್ಯ, ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ, ಇದನ್ನ ನನಗೆ ಕೊಟ್ಬಿಡು. ಕೊಡಲ್ಲ ಅಂದರೆ ಕೊಡಲ್ಲ, ಇದು ನನಗೆ ಸಿಕ್ಕಿರೋದು. ನನಗೆ ಸೇರಿದ ವಸ್ತು ಆಗಲಿ ವ್ಯಕ್ತಿ ಆಗಲಿ ನಾನು ಯಾರಿಗೂ ಬಿಟ್ಕೊಡಲ್ಲ. ಇದು ನನ್ನ ಮಲ್ಲಿಗೆ ಹೂವು ಅಂತ ಹೇಳಿ ಕೂಡಲೇ ಅದನ್ನು ಮುಡಿದುಕೊಂಡಳು. ಇದನ್ನು ನೋಡಿದ ಬೃಂದ ನಿರಾಸೆಗೊಂಡಳು. ನಿನ್ನ ಹತ್ರ ಆಲ್ರೆಡಿ ಮಲ್ಲಿಗೆ ಹೂ ಇದೆ ಅಲ್ವಾ, ಮತ್ತೆ ಹೇಗೆ ಸ್ಯಾಡ್ ಆಗ್ತೀಯಾ? ಯಾಕಂದರೆ ನನಗೆ ಮಲ್ಲಿಗೆ ಹೂ ಅಂದರೆ ಇಷ್ಟ, ಅದು ನನಗೆ ಸಿಕ್ಕಿಲ್ಲಲ್ವಾ, ಅದಕ್ಕೆ ಸ್ಯಾಡ್ ಆದೆ. ನಿನಗೆ ಮಲ್ಲಿಗೆ ಹೂ ಇಷ್ಟ ಇದ್ದರೆ ನಾನು ನಿನಗೆ ಬೇರೆ ದಿನ ತಂದು ಕೊಡ್ತೀನಿ, ಆದರೆ ಇದನ್ನು ಮಾತ್ರ ಕೇಳಬೇಡ ಅಂತ ಹೇಳಿ ಅಲ್ಲಿಂದ ಎದ್ದು ಹೊರ ಬಂದಳು. ಬೃಂದಾಳ ಬಗ್ಗೆ ಯೋಚನೆ ಮಾಡುತ್ತಾ, ಈ ಬೃಂದ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಅರ್ಜುನ್ ಜೊತೆ ಇದ್ದಾಗ ಅಂಟಿಕೊಂಡೇ ಇರ್ತಾಳೆ, ಇಲ್ಲಿ ಬಂದು ಅವನನ್ನು ಬಿಡಬೇಡ ಅಂತಾಳೆ. ಅವನನ್ನು ನಾನು ಇಷ್ಟಪಡ್ತಾ ಇದ್ದೆ ಅಂತ ಗೊತ್ತಿದ್ರು ಕೂಡ ಮಲ್ಲಿಗೆ ಹೂವು ನನ್ಗೆ ಕೊಡದೆ ಅವಳೇ ಮುಡ್ಕೊಂಡ್ಳು. ಇವಳು ನಿಜವಾಗ್ಲೂ ಮುಗ್ದಾಳ ಅಥವಾ ಮುಗ್ದೇ ಥರ ನಾಟಕ ಮಾಡ್ತಾಳ, ಒಂದು ಗೊತ್ತಾಗ್ತಾ ಇಲ್ಲ. ಇದು ನನಗೆ ಸೇರಿದ ಮಲ್ಲಿಗೆ ಹೂವು, ಅವನಿದನ್ನು ನನ್ಗೆ ಕೊಟ್ಟಿದ್ದು, ಇದನ್ನು ಯಾಕೆ ನಾನು ಇವಳು ಕೊಡಲಿ? ಇವಳಿಗೆ ಮಲ್ಲಿಗೆ ಹೂವು ಇಷ್ಟ ಇರ್ಬೋದು, ಹಾಗಂತ ನನ್ನ ಇಷ್ಟದ ವಸ್ತು ನೀವು ಕೊಡೋಕ್ಕಾಗತ್ತಾ ಅಂತ ಅಂದುಕೊಳ್ಳುತ್ತಾ ಕೋಪ ಮಾಡತೊಡಗಿದಳು. ಇತ್ತ ರೂಮಲ್ಲಿದ್ದ ಬೃಂದ ಸ್ವಲ್ಪ ಹೊತ್ತು ಹಿಂದೆ ನಡೆದಿದ್ದ ಘಟನೆಯನ್ನು ನೆನಪು ಮಾಡಿಕೊಳ್ಳತೊಡಗಿದಳು. ನಾನು ಏನೋ ಅಂದ್ಕೊಂಡ್ರೆ ಇಲ್ಲಿ ಏನೇನೋ ಆಗ್ತಾ ಇದೆ. ಅರ್ಜುನ್ ಕೈಲಿದ್ದ ಹೂ ನನಗೆ ಸಿಕ್ತು, ಆಮೇಲೆ ಅವನ ಮೇಲೆ ಬಿದ್ದುಬಿಟ್ಟೆ.
ದೇವ್ರು ನನಗೆ ಏನು ಹೇಳಕ್ಕೆ ಹೊರಟಿದ್ದಾನೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಅವನ ಮೇಲೆ ಬಿದ್ದಾಗ ಅದೆಷ್ಟು ಹತ್ತಿರದಲ್ಲಿದೆ. ಲೈಫಲ್ಲಿ ಮೊದಲ ಬಾರಿ ಒಂದು ಹುಡುಗ ನಾನು ಅಷ್ಟು ಹತ್ತಿರದಿಂದ ನೋಡಿದ್ದು. ಅದೇ ನಿಜವಾಗ್ಲೂ ಲಕ್ಕಿ. ಎಷ್ಟು ಒಳ್ಳೆಯ ಬಾಯ್ ಫ್ರೆಂಡ್ ಸಿಕ್ಕಿದ್ದಾನೆ ಅವಳಿಗೆ. ಅದು ಯಾಕೆ ಅವನ ಜೊತೆ ಮುನಿಸ್ಕೊಂಡಿದ್ದಾಳೆ ಏನೋ. ಅವನು ಏನಾದರೂ ಅನ್ನಲಿ, ಇವಳು ಸುಮ್ಮನೆ ಇರಬೇಕಲ್ವಾ. ಅವನ ನೋಡಿದ್ರೆ ಇವಳನ್ನು ತುಂಬಾ ಇಷ್ಟಪಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಇವಳು ನೋಡಿದ್ರೆ ಅವನ ಬಗ್ಗೆ ಏನೇನು ಹೇಳ್ತಾಳೆ. ಅವನೇನಾದರೂ ನನ್ನನ್ನು ಇಷ್ಟಪಡ್ತಿದ್ರೆ ಅವನು ಏನು ಹೇಳ್ತಾನೋ ಅದನ್ನು ನಾನು ಕೇಳ್ತಾ ಇದ್ದೆ. ಅವ್ನು ಬೈದ್ರೂ ಬಯಸ್ಕೊಳ್ತಾ ಇದ್ದೆ. ಅವ್ನು ದುಡ್ಡಿರೋ ಹುಡುಗಿ ಬೇಕು ಅಂದಾಗ ಇವಳು ಅವನನ್ನು ಕನ್ವಿನ್ಸ್ ಮಾಡಬೇಕಿತ್ತಲ್ವಾ. ಅದನ್ನು ಬಿಟ್ಟು ಕೋಪ್ ಮಾಡ್ಕೊಂಡು ಅವನ ಜೊತೆ ಮಾತು ಬಿಟ್ಟಿದ್ದಾಳೆ. ಈಗ ನಾನು ಇವರಿಬ್ಬರ ಬಗ್ಗೆ ಚಿಂತೆ ಮಾಡ್ಕೊಂಡು ನಾನು ಟೈಮ್ ಯಾಕೆ ವೇಸ್ಟ್ ಮಾಡ್ಕೊಳ್ಳಿ. ನಾನು ಏನಾದರೂ ಅಗಸ್ತ್ಯ ನಾನು ಹೋಲಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಅವನು ಕೂಡ ಸ್ವಲ್ಪ ಇವಳ ಥರನೇ ಸಿಡುಕು ಬುದ್ಧಿ. ಅಣ್ಣ ತಂಗಿ ಇಬ್ಬರು ಸರಿಯಾಗಿ ಇದ್ದಾರೆ. ಇಬ್ಬರು ಹೇಗಾದರೂ ಇರಲಿ. ಆದರೂ ಒಂದಂತೂ ತುಂಬಾ ಸತ್ಯ, ಅವನು ಅವನ ಪಾರ್ಟ್ನರ್ನ ತುಂಬಾ ಪ್ರೀತಿಸ್ತಾನೆ. ಆ ಪಾರ್ಟ್ನರ್ ಅಟೆಂಡಿ ಕಾಸ್ಟ್ ನಾನೇ ಆಗಬೇಕು. ಅವನ ಪ್ರೀತಿನ ನನಗೇನು ಸಿಗಬೇಕು. ಅವನು ಬಡವನಾದರೂ ಪರವಾಗಿಲ್ಲ, ಅವನ ಜೊತೆ ನಾನು ಇರ್ತೀನಿ. ಅವನಿಗೋಸ್ಕರ ನನ್ನ ಇಡೀ ಸಂಪತ್ತನ್ನು ಕೂಡ ನಾನು ಬಿಡಕ್ಕೆ ರೆಡಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅಗಸ್ತ್ಯನನ್ನು ಯಾವ ರೀತಿ ಇಂಪ್ರೆಸ್ ಮಾಡಬೇಕು ಅಂತ ಯೋಚನೆ ಮಾಡತೊಡಗಿದಳು. ಪಿಜಿಯಲ್ಲಿದ್ದ ಅರ್ಜುನ್ ಆದ್ಯಾಳನ್ನು ನೆನಪು ಮಾಡಿಕೊಳ್ಳತೊಡಗಿದನು. ನಾನು ಕೊಟ್ಟ ಹೂವನ್ನು ಬೇಡ ಅಂದ್ಬಿಟ್ಟು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗಿದ್ದಾಳೆ. ನಿನ್ನೆ ನನ್ನ ಜೊತೆ ಎಷ್ಟೇ ಕೋಪ ಇದ್ರೂ ಕೂಡ ಪ್ರೀತಿ ಮತ್ತೆ ಕಡಿಮೆ ಆಗಲ್ಲ ಅಂತ ನನಗೆ ಗೊತ್ತಾ ಅದ್ಯಾ. ನನ್ನನ್ನು ಬೇರೆಯವ್ರ ಜೊತೆ ನೋಡೋಕೆ ನೀನು ಇಷ್ಟಪಡಲ್ಲ ಅಂತಲೂ ಗೊತ್ತು. ಆದರೆ ಏನು ಮಾಡಲಿ, ಡ್ಯಾಡ್ಗೋಸ್ಕರ ನಾನು ನಿನ್ನನ್ನು ಇಗ್ನೋರ್ ಮಾಡಲೇಬೇಕು. ನನ್ನ ಜೀವದ ಕೊನೆಯ ಉಸಿರಿರೋ ತನಕ ನಿನ್ನೇನು ಪ್ರೀತಿ ಮಾಡ್ತೀನಿ, ಅದಂತೂ ಸತ್ಯ. ನನ್ನ ವರ್ತನೆಯಿಂದ ನೀನು ನನ್ನ ದ್ವೇಷ ಮಾಡಿದ್ರೂ ಪರವಾಗಿಲ್ಲ, ಆದರೆ ನಾನು ಮಾತ್ರ ನಿನ್ನ ಪ್ರೀತಿಸ್ತಾನೆ ಇರ್ತೀನಿ ಅಂತ ಅಂದುಕೊಂಡು ಅವಳ ಗುಂಗಲ್ಲೇ ಕಳೆದು ಹೋದನು. ಕತೆ ಮುಂದುವರಿಯಿತು. ಬೃಂದಾಳ ವರ್ತನೆಯಿಂದ ಆದ್ಯ ಅಗಸ್ತ್ಯನ ಮಾತು ಕೇಳಿ ಅವಳಿಂದ ದೂರ ಆಗ್ತಾಳೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದ.